ಬದಲಾವಣೆ ಮಾಡೋ ಒಂದು ವಿಚಾರನ ಇಟ್ಕೊಂಡು ಅದಕ್ಕಾಗಿ ಅವರು ಈ ಮಾತು ಹೇಳ್ತಾರೆ. ಯಾಕಂತಂದ್ರೆ ಇನ್ನ ದೇವರು ಅಂದ್ರೆ ಇನ್ನ ನಮ್ಗೆ 7 ಜನ್ಮದ ಸ್ವರ್ಗ ಸಿಗ್ತೈತೆ ಅಂತ ಹೇಳ್ತಾರೆ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ನಾವು ತುಳಿದುಕೊಳ್ಳಲ್ಪಟ್ಟಿದ್ದು ಅದೇ ನಿಮ್ಮ ಮನುಸ್ಮೃತಿಯಿಂದ ನಾವು ಶೋಷಣೆಗೆ ಒಳಪಟ್ಟಿದ್ವಿ. ಅದೇ ಸಂಘ ಪರಿವಾರ ಹೇಳಿದ ನೀವು ಕೇಂದ್ರ ಸರ್ಕಾರ ನಡೀತಿ ಇವತ್ತು ದೇಶದಾಗಿರ್ತಕ್ಕಂಥ 90% ಜನನ ಇವತ್ತು ನಿರುದ್ಯೋಗಿಗಳಾಗಿ ಮಾಡಿ ಬಡತನ ರೇಖೆಗಿಂತ ಕೆಳಗಿರಂಗೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ರೈತರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಮಹಿಳೆಯರಿಗೆ ಎಲ್ಲ ರೀತಿಯಿಂದ ವಂಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಿ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಅದೇ ರೀತಿ ಇವತ್ತು ಎಲ್ಲರಿಗೆ ಧ್ವನಿಯಾಗಿರ್ತಕ್ಕಂಥ ಇವತ್ತು ವಿಶ್ವ ಮಾನವ ಅಂತ ಹೇಳ್ತೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ. ವಿದೇಶದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳಿದ್ದಾವೆ. ಅವ್ರ ಬಗ್ಗೆ ವಿದೇಶದಲ್ಲಿ ಒಳ್ಳೆ ಗೌರವ ಇದ್ದಾವೆ. ಅದೇ ರೀತಿ ಇವತ್ತೇನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೃಷ್ಟಿ ಇಟ್ಕೊಂಡು ಇವತ್ತು ಸಂಘ ಪರಿವಾರದ ಮಾತು ಕೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತೀರಿ ಅಂತಂದ್ರೆ ಈ ದೇಶದ ಜನಕ್ಕೆ ಅವಮಾನ ಮಾಡಿದಂಗ, ದೇಶಕ್ಕೇ ಅವಮಾನ ಮಾಡಿದಂಥ ಕೆಲಸ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅದಕ್ಕಾಗಿ ಕೇಂದ್ರ ಗೃಹ ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು, ಬೇಷರತ್ತಾಗಿ ಸಾರ್ವಜನಿಕರಾಗಿ ಅವರು ಕ್ಷಮೆ ಕೇಳಬೇಕು. ಅದಕ್ಕೆ ಒಂದು ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಅವ್ರ ಜೊತೆಗೆ ನಿಂತು ಪ್ರತಿಪಕ್ಷಗಳು ಏನು ಹೋರಾಟ ಮಾಡ್ತಾ ಇದ್ದಾವ ಅದು ಪ್ರತಿ ಹೋರಾಟ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡೋದು ಅವರೇ ಅವಮಾನ ಮಾಡ್ತಾರೆ, ಅವರೇ ಹೀಯಾಳಿಸ್ತಾ ಇದ್ದಾರೆ. ಜೊತೆಗೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಹುನ್ನಾರ ಸಂಚು ರೂಪಿಸಿ ಇವತ್ತು ಯಾವುದೇ ಪಕ್ಷದವರು ಸಂವಿಧಾನ ಪರವಾಗಿ ಮಾತಾಡಿದರೆ ಅವ್ರ ವಿರುದ್ಧ BJP ಸಂಸದರು ಎಲ್ಲರೂ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ನಾವು ಬಾಬಾ ಸಾಹೇಬ್ ವಾದಿಗಳಂತ ಹೇಳ್ತಾ ಇದ್ದಾರೆ. ಇವತ್ತು BJP ಎಲ್ಲರೂ ನಕಲಿ ಬಾಬಾ ಸಾಹೇಬ್ ವಾದಿಗಳು. ಅದಕ್ಕಾಗಿ ನಾವು BJP ಮತ್ತು ಸಂಘ ಪರಿವಾರದವರು ಯಾರೇ ಬಾಬಾ ಸಾಹೇಬ್ ಹೆಸರು ಹೇಳ್ತಾರಂದರೆ, ಅಂಬೇಡ್ಕರ್ ಹೆಸರು ಹೇಳ್ತಾರಂದರೆ ಅವರು ಅಂಬೇಡ್ಕರ್ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಅಂತ ನಾವು ತಿಳಿಸಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಬಳ್ಳಾರಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕು, ದೇಶದ ಜನರ ಕ್ಷಮೆ ಕೇಳಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ.